ನಮಸ್ಕಾರ ರೈತ ಬಾಂಧವರೇ, ಕೃಷಿ ದರ್ಶನದ ಕೃಷಿ ವಾರ್ತೆಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ರೈತರದೇ ಸಂಸ್ಥೆಯಾದ ಇಫ್ಕೋ ರಸಗೊಬ್ಬರಗಳ ತಯಾರಿಕೆ ಮತ್ತು ವಿತರಣೆಯಲ್ಲದೆ ಆಧುನಿಕ ತಾಂತ್ರಿಕತೆಗಳ ಬಗ್ಗೆಯೂ ರೈತ ಸಮುದಾಯಕ್ಕೆ ಮನವರಿಕೆ ಮಾಡಿಕೊಡುವಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದೆ. ಪ್ರತಿದಿನ ಅಂದಿನ ಕೃಷಿ ಚಟುವಟಿಕೆಗಳ ಬಗ್ಗೆ, ದೈನಂದಿನ ಹವಾಮಾನ ಹಾಗೂ ಮಾರುಕಟ್ಟೆ ಕುರಿತಂತೆ ಮೊಬೈಲ್ ಮೂಲಕ ರೈತರಿಗೆ ಚುಟುಕು ಮಾಹಿತಿಗಳನ್ನು ನೀಡುತ್ತಿದ್ದು, ರೈತರಿಂದಲೂ ಕೂಡ ಉತ್ತಮ ಪ್ರತಿಕ್ರಿಯೆ ದೊರೆಯುತ್ತಿದೆ. ರೈತರಿಗಾಗಿ ಇಫ್ಕೋ ಕಿಸಾನ್ ಸಂಸ್ಥೆ ಒಂದು ಸಿಮ್ ಕಾರ್ಡ್ನ ಬಿಡುಗಡೆ ಮಾಡಿದೆ. ಈ ಸಿಮ್ ಏನಪ್ಪ ಅಂದರೆ ಇಫ್ಕೋ ಹಸಿರು ಸಿಮ್ ಕಾರ್ಡ್ ಅಂತ. ಈ ಸಿಮ್ ನಿಮ್ಮದು ನಾರ್ಮಲ್ ಸಿಮ್ ಥರ ಔಟ್ ಗೋಯಿಂಗ್ ಇನ್ಕಮಿಂಗ್ ಎಲ್ಲ ಕರೆಗಳನ್ನ ಮಾಡೋದ್ರ ಜೊತೆಗೆ ಪ್ರತಿದಿನ ಉಚಿತವಾಗಿ ಧ್ವನಿ ಮಾಹಿತಿಗಳನ್ನ ನೀಡಲಾಗುತ್ತೆ. ಆ ಧ್ವನಿ ಮಾಹಿತಿಗಳು ಏನೇನಪ್ಪ ಅಂದರೆ ಆರೋಗ್ಯದಿರ್ಬೋದು, ಉದ್ಯೋಗ, ಸರ್ಕಾರಿ ಯೋಜನೆಗಳು, ಮಂಡಿ ದರಗಳು, ಹವಾಮಾನ ವರದಿ ಮತ್ತು ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತಹ ಬೆಳೆಗಳ ಮಾಹಿತಿ, ತೋಟಗಾರಿಕೆ ಬೆಳೆ ಇರ್ಬೋದು ಅಥವಾ ಬೇರೆ ಬೆಳೆಗಳಿರ್ಬೋದು, ಇಂಥ ಎಲ್ಲ ಮಾಹಿತಿಗಳನ್ನು ಈ ಸಿಮ್ ಕಾರ್ಡ್ ಒಳಗೊಂಡಿದೆ. ಈ ಮಾಹಿತಿಗಳು ಉಚಿತ, ಇದಕ್ಕೆ ಯಾವುದೇ ರೀತಿ ಚಾರ್ಜ್ ಅಲ್ಲ. ಒಂದು ಸಲ ನೀವು ಈ ಸಿಮ್ನ ನಿಮ್ಮ ಮೊಬೈಲ್ನಲ್ಲಿ ಹಾಕೊಂಡ್ರೆ ಪ್ರತಿದಿನ ನೀವು ಮಾಹಿತಿಗಳನ್ನ ಉಚಿತವಾಗಿ ಕೇಳ್ಬೋದು. ಬೆಳಗ್ಗೆ 2, ಸಂಜೆ 2 ಈ ಥರ ನೀವು ಯಾವ ಟೈಮಲ್ಲಿ ಫ್ರೀ ಇರ್ತೀರ, ರೈತರ ಸಮಯ ನೋಡ್ಕೊಂಡು ಬಿಡುವಿನ ಸಮಯದಲ್ಲೇ ಈ ಮಾಹಿತಿಗಳನ್ನ ನಿಮಗೆ ಕೊಡ್ತಿದ್ದೀವಿ ನಿಮ್ಮ ಮೊಬೈಲಿಗೆ. ಇದ್ರ ಜೊತೆಗೆ ನಿಮಗೋಸ್ಕರ ಒಂದು ಸಹಾಯವಾಣಿ ಸಹ ಇದೆ. ಈ ಸಹಾಯವಾಣಿ ಸಂಖ್ಯೆ 534351. ಒಂದು ವೇಳೆ ನಿಮಗೆ ಧ್ವನಿ ಮಾಹಿತಿನಲ್ಲಿ ಏನಾದರೂ ಗೊತ್ತಾಗ್ತಿಲ್ಲ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ಸಹಾಯವಾಣಿಗೆ ಕರೆ ಮಾಡಿ ಸಹ ನೀವು ಕೇಳ್ಬೋದು. ದಿನಕ್ಕೆ 5 ಮೆಸೇಜ್ ಬರುತ್ತೆ. ಅದರಲ್ಲಿ ಫಸ್ಟ್ ಬರೋದು ಆರೋಗ್ಯ, ಉದ್ಯೋಗ, ಆಮೇಲೆ ಕಾನೂನು ಮಾಹಿತಿ, ಬೆಳೆಗಳದ್ದು, ಹಸುಗಳದ್ದು, ಬೆಳೆಗಳದ್ದು ಎಲ್ಲ ಬರುತ್ತೆ 5. ಅದು ನಾವು ಕೇಳೋಕ್ಕಾಗಿಲ್ಲ ಅಂದರೆ ಮೊಬೈಲಲ್ಲಿ ರೆಕಾರ್ಡಿಂಗ್ ಹಾಕಿ ಮಡಗ್ಬಿಡ್ತೀವಿ. ಮನೆಗೆ ಫ್ರೀ ಆಗಿದ್ದಾಗ ಅದನ್ನು ಉಪಯೋಗಿಸ್ಕೊಂಡು ಯಾವ್ಯಾವ ಥರ ಮಾಡಬೇಕು ಅಂತ ಮಾಡ್ತಾಯಿರ್ತೀವಿ. ಮತ್ತು ಪಕ್ಕದ ರೈತರುಗಳಿಗೂ ಹೇಳ್ತೀವಿ. ದೇವನಹಳ್ಳಿ ತಾಲೂಕು ಸಿಂಗವಾರ ಗ್ರಾಮದ ಪ್ರಗತಿಪರ ಕೃಷಿಕರಾದ ಪಿಳ್ಳೆಗೌಡ ಅವರು ತಮ್ಮ 1 ಎಕರೆಯಲ್ಲಿ ಕೃಷ್ಣ ಶರದ್ ಹಾಗೂ ಮತ್ತೊಂದು ಎಕರೆಯಲ್ಲಿ ಶರದ್ ದ್ರಾಕ್ಷಿಯನ್ನು ಬೆಳೆಯುತ್ತಿದ್ದಾರೆ. ಕಾಲಕಾಲಕ್ಕೆ ಅಗತ್ಯವಿರುವ ಎಲ್ಲ ಬೇಸಾಯ ಕ್ರಮಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ಕೈಗೊಂಡಲ್ಲಿ ದ್ರಾಕ್ಷಿ ಬೆಳೆಯಲ್ಲಿ ಅಧಿಕ ಇಳುವರಿಯ ಜೊತೆಗೆ ಉತ್ತಮ ಆದಾಯವನ್ನು ಗಳಿಸಬಹುದು ಎನ್ನುವ ಪಿಳ್ಳೆಗೌಡ ಅವರು ಬೇಡಿಕೆ ಹಾಗೂ ಮಾರುಕಟ್ಟೆಗೆ ಅನುಗುಣವಾಗಿ ವಿವಿಧ ರೀತಿಯ ತರಕಾರಿ ಬೆಳೆಗಳನ್ನು ಸಹ ಅವರು ಬೆಳೆಯುತ್ತಿದ್ದಾರೆ. ಫಸ್ಟ್ ನವಂಬರ್ನಲ್ಲಿ ಕಟಿಂಗ್ ಮಾಡ್ತೀವಿ. ನವಂಬರ್ಗೆ ಮುಂಚೆನೇ, 1 ವಾರಕ್ಕೆ ಮುಂಚೆನೇ ಗೊಬ್ಬರ ಹಾಕಿ ಅದಕ್ಕೆ ಹಿಂಡಿ, ಫರ್ಟಿಲೈಸರ್ಸು ಸ್ವಲ್ಪ ಕಡಿಮೆ ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ. ಗೊಬ್ಬರ ಕೊಟ್ಟ ನಂತರ ಚೆನ್ನಾಗಿ ನೀರು ಬಿಟ್ಟು 1 ವಾರಕ್ಕೆ ಕಟಿಂಗ್ ಮಾಡ್ತೀವಿ. ಕೊಟ್ಟಿಗೆ ಗೊಬ್ಬರ ಒಂದೂವರೆ ಮಕ್ರಿಗೆ ಕೊಡ್ತೀವಿ ಒಂದು ಗಿಡಕ್ಕೆ. 1 ಮಕ್ರಿಗೆ ಕೊಟ್ಟು ಹಿಂಡಿ 1 kg ಕೊಡ್ತೀವಿ, ಹೊಂಗೆ ಹಿಂಡಿ 1 kg ಕೊಟ್ಟು ಮುಚ್ಚಿಬಿಟ್ಟು ಮತ್ತೆ ನೀರು ಬಿಟ್ಟು 1 ವಾರ ಆದಮೇಲೆ ಕಟಿಂಗ್ ಮಾಡ್ತೀವಿ. ಕಟಿಂಗ್ ಮಾಡಿದಾದಮೇಲೆ ಮತ್ತೆ ಅದಕ್ಕೆ ಪೇಸ್ಟ್ ಹಚ್ತೀವಿ. ಪೇಸ್ಟ್ ಹಚ್ಚಿ 1 ವಾರ 15 ದಿವಸಕ್ಕೆಲ್ಲನೂ ಗಿಡ ಚಿಗುರುತ್ತೆ. ಚಿಗುರಿದಾದಮೇಲೆ ಮತ್ತೆ ರೋಗ ನೋಡ್ಕೊಂಡು ನಾವು ಅದಕ್ಕೆ ತಕ್ಕನಾಗಿ ಔಷಧಿಗಳು ಹೊಡಿತಾ ಬರ್ತೀವಿ. ಮತ್ತು 45 ದಿವಸ ಆದಮೇಲೆ ಪಾಲಿನೇಷನ್ ಸ್ಟಾರ್ಟ್ ಆಗುತ್ತೆ. ಪಾಲಿನೇಷನ್ ಸ್ಟಾರ್ಟ್ ಆದಮೇಲೆ ಆಗ ಸ್ವಲ್ಪ ಔಷಧಿ ಕಡಿಮೆ ಮಾಡ್ತೀವಿ, ಯಾಕೆಂದರೆ ಹೂವು ಉದುರುತ್ತೆ ಅಂತೇಳಿ. ಪಾಲಿನೇಷನ್ ಸ್ಟಾರ್ಟ್ ಆದಮೇಲೆ ಹೂವು ಉದುರುತ್ತೆ ಕಮ್ಮಿ ಮಾಡಿದ್ಮೇಲೆ ಆಮೇಲೆ ಮತ್ತೆ ತಿನ್ನಿಂಗ್ ಮಾಡ್ತೀವಿ. ತಿನ್ನಿಂಗ್ ಮಾಡಿದಾದಮೇಲೆ ಅಲ್ಲಿ ನಾಸಿಕೆ ನೋಡ್ಕೊಂಡು ಅದು ಹೆಂಗೆ ಬರುತ್ತೆ ಹಂಗೆಲ್ಲ ನೋಡ್ಕೊಂಡು ಔಷಧಿ ಹೊಡಿತಾ ಬರ್ತೀವಿ. ಅದು ಕ್ವಾಲಿಟಿ ನೋಡ್ಕೊಂಡು ನಾವು ಅದಕ್ಕೆ ಮತ್ತೆ ಡ್ರಿಪ್ಪಲ್ಲಿ ಒಟ್ಟು ಸಾಲಿಬಲ್ ಅಂತಾರೆ ಅದನ್ನು, ಅದು ಕೊಡ್ತಾ ಬರ್ತೀವಿ. ಮತ್ತು ಜಿಯೋ 1-2 ಸತಿ ಮಾಡಬೇಕು. ಕಾಯಿ ಆದಮೇಲೆ ಮಾಡ್ತಾ ಬಂದರೆ ಕ್ವಾಲಿಟಿ ಚೆನ್ನಾಗಿ ಬರ್ತದೆ. ಆಮೇಲೆ ಗ್ರಾಹಕರನ್ನು ಗಮನದಲ್ಲಿ ಇಟ್ಕೊಂಡು ಹಣ್ಣು ಕೊಯ್ಲಿಗೆ ಮುಂಚೆನೇ ಒಂದು 15 ದಿವಸ ಔಷಧಿ ಕಡಿಮೆ ಮಾಡಿಬಿಡ್ತೀವಿ. ಕಡಿಮೆ ಮಾಡಿದ್ಮೇಲೆ ಅದು ಸ್ವಲ್ಪ ಚೆನ್ನಾಗಿ ಗುಣಮಟ್ಟ ಚೆನ್ನಾಗಿರ್ತದೆ, ಗ್ರಾಹಕರಿಗೂ ತಿನ್ನೋಕ್ಕೂ ಚೆನ್ನಾಗಿರ್ತದೆ. ದ್ರಾಕ್ಷಿನಲ್ಲಿ ಈ ಸತಿ ಮಾತ್ರ ಚೆನ್ನಾಗಿ ಬಂದಿದೆ. ಎಕರೆಗೆ ಒಂದು 15ರಿಂದ 18 ಟನ್ವರೆಗೂ ಬರುತ್ತೆ ಶರದ್ದು. ಖರ್ಚು ಒಂದು 3-4 ಲಕ್ಷ ಬರುತ್ತೆ. ರೇಟ್ ಸಿಗ್ದಂಗೆಲ್ಲನೂ ಈ ಸತಿ ನೋಡಿದ್ರೆ ಒಂದು 70 ರೂಪಾಯಿ ಸಿಕ್ಕಿದೆ. 70 ರೂಪಾಯಿನಲ್ಲಿ 10 ಲಕ್ಷ ಚಿಲ್ಲರೆ ಆಗುತ್ತೆ. ಅದರಲ್ಲಿ ಒಂದು 2-3 ಲಕ್ಷ ಹೋದ್ರೂ ಇನ್ನು ಉಳಿದಿದ್ದೆಲ್ಲ ನಮ್ಮ ರೈತರಿಗೆ ಲಾಭ ಇದೆ ಸರ್. ಚೆನ್ನಾಗಿ ಮಾಡಿದ್ರೆ, ತೋಟಗಾರಿಕೆಯಲ್ಲಿ ಚೆನ್ನಾಗಿ ಮಾಡಿದ್ರೆ ದ್ರಾಕ್ಷಿನಲ್ಲಿ ಉತ್ಪಾದನೆ ಚೆನ್ನಾಗಿದೆ. ಮತ್ತು ಇದು ಬಿಟ್ಟು ಚಿಲ್ಲರೆ ಬೆಳೆನೂ ಮಾಡ್ತೀವಿ. ಟೊಮಾಟೊ ಮಾಡ್ತೀವಿ, ಹೀರೆ ಗಿಡ ಹಾಕ್ತೀವಿ. ಅದರಲ್ಲಿನೂ ಅದ್ರಿಗೂ ಇದೇ ಥರನೇ ಮಾಡ್ತೀವಿ. ಅದಕ್ಕೂ ಡ್ರಿಪ್ಪು, ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ. ಅದನ್ನು ಗುಣಮಟ್ಟನ ಚೆನ್ನಾಗೇ ಮಾಡ್ತೀವಿ. ಅದಕ್ಕೂ ಗ್ರಾಹಕರನ್ನ ಗಮನದಲ್ಲಿ ಇಟ್ಕೊಂಡು ಅದಕ್ಕೂ ಕೊಯ್ಲು ಮಾಡೋ ಟೈಮ್ಗೆ ಔಷಧಿಗಳೆಲ್ಲ ಸ್ಪ್ರೇ ನಿಲ್ಲಿಸ್ಬಿಡ್ತೀವಿ. ಔಷಧಿ ಹೋಗ್ಬೇಕಂದ್ರೆ ಇವಾಗ ಪವರ್ ಟಿಲ್ಲರ್ ಇದೆ, ಅದರಲ್ಲೇ ಎಲ್ಲ ಸ್ಪ್ರೇ ಬೂಮರ್ ತಂದಿದ್ದೀವಿ.
ಅದರಲ್ಲೇ ಎಲ್ಲನೂ ಸ್ಪ್ರೇ ಮಾಡಿಬಿಡ್ತೀವಿ. ಅದರಿಂದ ನಮಗೆ ಖರ್ಚು ಸ್ವಲ್ಪ ಕಡಿಮೆ ಬೀಳ್ತದೆ. ಆಳುಗಳದ್ದು ಸ್ವಲ್ಪ ಖರ್ಚು ಕಡಿಮೆ ಬೀಳ್ತದೆ. ಅದರಿಂದ ಇದರಲ್ಲಿ ಸ್ವಲ್ಪ ಲಾಭಾಂಶ ಕಾಣಿಸ್ತಾ ಇದೆ ಸರ್ ಈ ಸದ್ಯಕ್ಕೆ. ರೈತ ಬಾಂಧವರೇ, ದಯವಿಟ್ಟು ಗಮನಿಸಿ, ಹತ್ತಿ ಬೆಳೆಯಲ್ಲಿ ಮಣ್ಣು ಅಥವಾ ಬೀಜದಿಂದ ಹರಡುವ ರೋಗಗಳ ಹತೋಟಿಗಾಗಿ ಪ್ರಥಮವಾಗಿ ವಾಣಿಜ್ಯ ಗಂಧಕಾಮ್ಲದಿಂದ ನಿರ್ಗುಂಜೀಕರಣ ಮಾಡಿ ನಂತರ 4 ಗ್ರಾಂ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಅಥವಾ 3 ಗ್ರಾಂ ಕ್ಯಾಪ್ಟೋನ್ ಅಥವಾ 2 ಗ್ರಾಂ ಕಾರ್ಬನ್ ಡೈಜಿಯಮ್ ಅನ್ನು ಪ್ರತಿ ಕೆಜಿ ಬೀಜಕ್ಕೆ ಉಪಚರಿಸಿ ಆನಂತರ ಬಿತ್ತನೆ ಮಾಡಿ.